ಕರ್ನಾಟಕ ರಾಜ್ಯ ಮೀಸಲು ಪಡೆ ಅತ್ಯಂತ ಶಿಸ್ತಿನ ಪಡೆ. ಎಲ್ಲೇ ಗಲಭೆ ಗಲಾಟೆ ಆಗಲಿ ಅಲ್ಲಿ ಮೀಸಲು ಪಡೆ ಸಿಬ್ಬಂದಿ ಎದೆಯೊಡ್ಡಿ ಹೋರಾಡ್ತಾರೆ. ನಾಡಿನ ಜನರ ಪ್ರಾಣ ಮಾನ ಅಷ್ಟೇ ಅಲ್ಲ, ಆಸ್ತಿಯ ರಕ್ಷಣೆ ಮಾಡ್ತಾರೆ. ಆದರೆ ನೋವಿನ ಸಂಗತಿ ಗೊತ್ತಾ, ನಮ್ಮ ನಾಡಲ್ಲಿ ಅವ್ರದ್ದು ನಾಯಿ ಪಾಡು. ಅದು ಹೇಗೆ ಅನ್ನೋದನ್ನ ಅವರ ಬಾಯಿಂದಲೇ ಕೇಳೋಣ ಬನ್ನಿ. ಹೀಗೆ ಎಲ್ಲೇ ಧರಣಿ, ಮುಷ್ಕರ, ಗಲಾಟೆ, ಗದ್ದಲಗಳು ನಡೀಲಿ, ಅಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪಡೆ ಸಿಬ್ಬಂದಿ ಹೋರಾಡ್ತಿರ್ತಾರೆ. ಇವರ ಕೆಲಸ ಪಕ್ಕಾ ಮಿಲಿಟರಿ ಟೈಪ್. ಆದರೆ ಇವರ ಕೆಲಸಕ್ಕೆ ತಕ್ಕ ಮಾನ ಸನ್ಮಾನ ಸಿಗ್ತಿದೆಯಾ ಅಂತ ಕೇಳಲು ಕವರ್ ಸ್ಟೋರಿ ತಂಡ ಇವರ ಬಳಿ ಹೋಗಿ ರಹಸ್ಯ ಕಾರ್ಯಾಚರಣೆ ಮಾಡಿತು. ಆಗ ಹೊರಬಿತ್ತು ಶಾಕಿಂಗ್ ನ್ಯೂಸ್. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಮೇಡಮ್ ಕಟ್ಟ ಕಡೆಯದಾಗಿ ಬಹಳ ಕೇವಲ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥ ಅಂದರೆ KSRP. ನಮ್ಮ ಇತಿಹಾಸದಲ್ಲಿ ₹1 ನಾವು ಯಾರಿಂದ ಪಡಿಲಿಕ್ಕಾಗಲ್ಲ ಮೇಡಮ್. ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ಜಸ್ಟ್ ಫಾರ್ ಫೋರ್ಸ್. ಗಲಾಟೆ ಆದಾಗ ಹೊಡಿಬೇಕು, ನೀವು ಗಾಡಿ ಎತ್ಕೋಬೇಕು. ಇನ್ನು ದೂರ ದೂರದ ಪ್ರದೇಶಗಳಿಗೆ ಹೋದಾಗ ಇವರಿಗೆ ಮಾಡೋ ವಸತಿ ವ್ಯವಸ್ಥೆ ಅತ್ಯಂತ ಕೆಟ್ಟದಾಗಿರುತ್ತಂತೆ. ಸರ್ಕಾರ ಇವರಿಗೆ ದಿನಕ್ಕೆ ₹130 ಟಿಎ ಕೊಡುತ್ತೆ. ಅದರಲ್ಲೇ ದಿನ ಕಳಿಬೇಕು. 24 hours ಈಗ ಇನ್ನೇನು ಅಲ್ಲಿ ವಾರದಂಗೆ ಇಲ್ಲ ನಮ್ಮ ಡೇಟ್ ಆನ್ ಡೇ. ಆದರೆ ಒಂದು ₹100 ₹200 ಕೊಡ್ತಾರೆ ATN ಅದೇ ಎಲೆಕ್ಷನ್ಗೆ. ಅವ್ರ ಆಫೀಸರ್ಸ್ ₹500,000 ಹೇಳೋರು ಎಂಟಾಡಿ ಮಾಡೋರು ನಾಕಾಣಿ ಅನ್ನಂಗೆ ಹೇಳೋರಿಗೆಲ್ಲ ನಮಗೆ ಟಿಎ ಕೊಡ್ತಾರಲ್ಲ ಮೇಡಮ್, ಅದರಲ್ಲೇ ನಾವು ಇಂತಿಷ್ಟು ಅಂತ ಪ್ರತಿಯೊಬ್ಬರು ಕೈಯಿಂದ ಹಾಕೊಂಡ್ಬಿಟ್ಟು ನಮಗೆ ಕಟ್ಟಿಂಗ್ ಮಾಡಿಸ್ಕೊತೀವಿ ಅಷ್ಟೇ. ಅದನ್ನ ಬಿಟ್ಟು ನಮಗೆ ನಮ್ಮ ಇವ್ರಿಗೆ ಸ್ಪೆಷಲ್ ಆಗಿ ಅಂತ ಕೊಡೋದು ಊಟಕ್ಕೆ ಇಲ್ಲ. ನಮ್ಮ ಟಿಎ ನಲ್ಲಿ ನಾವು ಹಾಕೊಂಡು ಮಾಡ್ತಕ್ಕಂಥ 135 ಮೇಡಮ್. ಒಂದು ನಾಷ್ಟ ಆಗ್ಬೇಕು, 2 ಊಟ ಆಗ್ಬೇಕು, 2 ಟೀ ಆಗ್ಬೇಕು, ಮೇಲಾಗಿ ಮುಖಕ್ಕೆ ಸೋಪ್ ಬೇಕು ಮೇಡಮ್, ಒಂದು ಶೇವ್ ಮಾಡಿ ಬೇಡ್ ಬೇಕು, ಪೇಸ್ಟ್ ಬೇಕು, 35 ಮಾಡ್ಬೇಕು. ಮತ್ತೆ ಇನ್ನೊಂದು ಮೇಡಮ್ ಅಂದ್ರೆ ನಾವು ಡೈಲಿ ಶೇವ್ ಮಾಡಲೇಬೇಕು ಮೇಡಮ್. ಅದಕ್ಕೆ ಇವತ್ತು ಬೇಡಿಲ್ಲೇ ಶೇವ್ ಮಾಡಿಲ್ಲ. ಬಿಸಿ ತುಪ್ಪ ಬಾಯಲ್ಲಿ ಹಾಕೊಂಡ್ರೆ ಸುಡ್ತದೆ, ಹೊರಗೆ ನುಗ್ಗಿದ್ರೆ ವೇಸ್ಟ್ ಆಗ್ತದೆ. ಆ ಪರಿಸ್ಥಿತಿಲಿ ಕೆಳವರ್ಗದ ಪೊಲೀಸ್ನವರು ಕೆಲಸ ಮಾಡ್ತಾರೆ ಅಧಿಕಾರಿಗಳ ಹತ್ರ. ಅದು ಹೆಂಗೆ ಅಂತಂದು ಹೇಳಲಿಕ್ಕೆ ಆಗಲ್ಲ. ಯಾವುದೇ ಒಂದು ಕೇಳಿದ್ರು ಅವನ್ನ ಗುರಿ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ ಒಬ್ಬನ್ನ. ₹130 ನಮ್ಮ ಗೃಹ ಸಚಿವರ ನಾಯಿ ಬಿಸ್ಕಿಟ್ಗೂ ಸಾಕಾಗಲ್ಲ ಅನ್ಸುತ್ತೆ. ಆದ್ರೆ ದೇಹ ದಂಡಿಸೋ, ನಮ್ಮ ನಾಡಿನ ಕಾನೂನು ಸುವ್ಯವಸ್ಥೆ ಕಾಪಾಡೋ ಈ ಸಿಬ್ಬಂದಿಗೆ ನಮ್ಮ ಸರ್ಕಾರ ಕೊಡೋ ಭತ್ಯೆಯ ಪ್ರಮಾಣ ನೋಡಿ. 3:15 ಗಂಟೆ ಬೆಳಿಗ್ಗೆ 7:15 ಬಂದರೆ ರಿಪೋರ್ಟ್ ಆಗ್ತದೆ. 8:15 ಬ್ರೇಕ್ ಆಗ್ತದೆ PT ಆದಮೇಲೆ. ಮತ್ತೆ ಮನೆಗೆ ಹೋಗಿ 3:15 ಗಂಟೆ ಒಳಗೆ ಅರ್ಧ ಗಂಟೆ ಟೈಮ್ ಇರುತ್ತೆ. ನಾಷ್ಟ ಮಾಡ್ಕೊಂಡು ಮತ್ತೆ ಡ್ರೆಸ್ ಹಾಕೊಂಡು ರೈಫಲ್ ತಗೊಂಡು ಗ್ರೌಂಡಿಗೆ ಬರಬೇಕು. ಅಷ್ಟೊತ್ತಿಗೆ ಎಲ್ಲರೂ ಮೆಸೇಜ್ 18 ಗಾಡಿ ಬರಬೇಕು ಅಂತಂದು IG ಮೆಸೇಜ್ ಕಳಿಸಿದ್ರು ಅಂದರೆ ಇಲ್ಲಿ ಗ್ರೌಂಡಲ್ಲಿ ಪೇಡ್ ಮಾಡ್ತಾ ಇರ್ತೀವಿ. ಇಮಿಡಿಯೇಟ್ಲಿ ಅರ್ಧ ಗಂಟೆ ನೀವು ಮೂವ್ ಆಗಬೇಕು ಅಂತಾರೆ. ತಮಾಷೆ ಅಂದ್ರೆ ಇವರ ರಕ್ಷಣೆಗೆ ಸರ್ಕಾರ ಒಂದು ಬಂದೂಕು, ಅದಕ್ಕೆ 500 ಸುತ್ತಿನ ಗುಂಡು ಬಿಟ್ರೆ ಬೇರೇನನ್ನೂ ಕೊಡಲ್ವಂತೆ. ಇದನ್ನೇ ಬಳಸಿ ನಕ್ಸಲರ ವಿರುದ್ಧ ಹೋರಾಡಿ ಅಂತ ನಮ್ಮ ಗೃಹ ಇಲಾಖೆ ಇವರನ್ನ ದಾಂತೆವಾಡದಂತ ಪ್ರದೇಶಗಳಿಗೆ ಕಳುಹಿಸಿಕೊಡುತ್ತಂತೆ. ಹೋಗಿರೋದು ಛತ್ತೀಸ್ಗಢ ಹೋಗಿದ್ವಿ. ಯಾವ ಪ್ಲೇಸಲ್ಲಿ ಕರ್ಕೊಂಡು ಹೋಗ್ತೀವಿ? ರಾಯಪುರ, ದಾಂತೆವಾಡ, ಬಸ್ತಾರು, ಅಲ್ಲಿ ತಗೊಂಡೋದ್ರು ನಮ್ಮ ಕರ್ನಾಟಕ ಪೋರ್ಸನ್ನ. ಅಲ್ಲಿ CRPF, BSF, ಅಸ್ಸಾಂ ರೈಫಲ್ಸ್ನವರು ಎಲ್ಲರಿಗೂ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡೆ ಈ ಇರೋರೇ ಸಾಯ್ತಾರೆ ದಿನನಿತ್ಯ. ಅಲ್ಲಿ ನಮಗೆ ಒಂದು ಗಾಡಿಗೆ 4 ಜನಕ್ಕೆ 4 ಸೆಂಟ್ರಿಗೆ ಮಾತ್ರ ಬುಲೆಟ್ ಪ್ರೂಫ್ ಜಾಕೆಟ್ ಇರುತ್ತೆ. 25 ಜನ ಇರ್ತೀವಿ. ಬೈ ಟ್ರೈನ್ ತಗೊಂಡೋದ್ರು. ಟ್ರೈನ್ ವ್ಯವಸ್ಥೆನೂ ಸರಿ ಮಾಡಲ್ಲ. ಹೋಗುವಾಗ ಎಲ್ಲ ಕೂಡ್ಕೊಂಬಿಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ ನಮಗೆ, ನೋಡಪ್ಪ ಯಾರ ಪ್ರಾಣ ಯಾವ ಹೋಗ್ತದೆ ಗೊತ್ತಿಲ್ಲ. 18 ಕಾಲೇಜ್ ಮೇಲೆ 18 ಸೆಂಟ್ರಿ ಹಾಕಿದ್ದಾರೆ LMG ಫಿಟ್ ಮಾಡಿ. ಕಾಲೇಜಿಂದ ಹೊರಕ್ಕೆ ಟೀ ಕುಡಿಯೋಕ್ಕೂ ಬಿಡ್ತಾ ಇಲ್ಲ. ಹೊರಕ್ಕೆ ಎಲ್ಲ ಇಲ್ಲೇ ಸರ್ಚ್ ಮಾಡ್ಕೊಳ್ಳಿ ಅಂದರು. ಮಾಡ್ಕೊಂಡ್ವಿ ಅಲ್ಲಿ ಒಳಗಡೆನೆ. ಹೊರಕ್ಕೆ ಯಾರನ್ನೂ ಬಿಡಂಗಿಲ್ಲ. ಕಾಲೇಜ್ ಕಾಂಪೌಂಡಿಂದ ಹೊರಕ್ಕೆ ನಿಮ್ಮ ಪ್ರಾಣ ಹೋದರೆ ನಿಮ್ಗೆ ನೀವೇ ಜವಾಬ್ದಾರು. ಇಷ್ಟಿದ್ದು ನಾವು ಯಾವ ಸಾಹಿತ್ಯ ಗೊತ್ತಿಲ್ಲ. ಅಂಥ ಫೋರ್ಸನ್ನು ಇಲ್ಲಿಂದ ಫೋರ್ಸನ್ನು ತಗೊಂಡೋದ್ಮೇಲೆ ವ್ಯವಸ್ಥೆ ಇಲ್ಲದ್ಮೇಲೆ ಯಾಕೆ ತೊಗೊಂಡು ಹೋಗ್ಬೇಕು ಅಲ್ಲಿಗೆ? ಯಾವುದೂ ಇಲ್ಲ. ಎಂಥದಿದೆ? ಕೈಯಾಗ ಒಂದು SLR ಕೊಟ್ಟಿದ್ದಾರೆ, 50 ಗುಂಡು ಕೊಟ್ಟಿದ್ದಾರೆ ರೌಂಡ್ಸು. 24 ಗಂಟೆ 10,000 ಜನ ಪೊಲೀಸರು, BSF, CRP ಅವರು ನಮ್ಮನ್ನು ಗಾಡಿ ಪಾಸ್ ಮಾಡಲಿಕ್ಕೆ, ಕರ್ನಾಟಕ ಫೋರ್ಸನ್ನು 1,500 ಜನ ಪಾಸ್ ಮಾಡಲಿಕ್ಕೆ ರಾಯಪುರ ಟು ಸುಕ್ಮಾ ಡಿಸ್ಟಿಕ್ವರೆಗೂ 10,000 ಜನ ನಮಗೆ ಎಸ್ಕಾರ್ಟ್ ಕೊಟ್ಟಿದ್ದಾರೆ ಆ ಕಡೆ ರೋಡಲ್ಲಿ. ತಮ್ಮ ರಕ್ಷಣೆಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳೋ ಗೃಹ ಸಚಿವರು, ಉನ್ನತ ಅಧಿಕಾರಿಗಳು ಈ ಬಡಪಾಯಿಗಳ ಪ್ರಾಣಕ್ಕೆ ಒಂದಿಷ್ಟಾದ್ರೂ ಬೆಲೆ ಕೊಡೋದು ಬೇಡವಾ?
KSRP ಸಿಬ್ಬಂದಿಗಳಿಗೆ ಇದುವೇ ಮನೆ. ಇವರು ಒಂದ್ಸಲ ಮನೆ ಬಿಟ್ರೆ ಒಂದಿನ ಆಗ್ಬೋದು, 1 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಈ ಮನೆಯನ್ನೇ ಇವ್ರು ನಂಬ್ಕೊಂಡಿದ್ದಾರೆ. ಈ ಮನೆಯಲ್ಲಿ ಇವ್ರದ್ದು ಎಲ್ಲವೂ ಇರುತ್ತೆ. ಬೆಡ್ಡಿಂದ ಹಿಡಿದು, ಡ್ರೆಸ್ಸಿಂದ ಹಿಡಿದು, ಊಟದಿಂದ ಹಿಡಿದು ಎಲ್ಲವೂ ಇರುತ್ತೆ. ನೋಡಿ ಇಲ್ಲಿ ನೋಡಿ, ಅದೇ ಚೌಚೌ ಹಾಕಿ ಅನ್ನ ಸಾರು ಮಾಡಿದ್ರೆ ಇವ್ರಿಗೆ ಅದೇ ಮೃಷ್ಟಾನ್ನ. ಇಲ್ಲೆಲ್ಲ ಬಟ್ಟೆ, ಬರೆ, ಯೂನಿಫಾರ್ಮು ಎಲ್ಲ ಇರುತ್ತೆ ಇದರೊಳಗೆ. ನಮ್ಮದು SLR ಇರುತ್ತೆ, ರೌಂಡ್ಸು, ಬೆಡ್ ಹಾಕೋಬೇಕು, ಊಟಕ್ಕೆ ಪಾತ್ರೆ ಹಾಕೋಬೇಕು, ಗ್ಯಾಸ್ ಹಾಕೋಬೇಕು, ಸೌದೆ ಹಾಕೋಬೇಕು, ರೇಷನ್ ಹಾಕೋಬೇಕು. ಮೇಲತ್ವವಾಗಿ ಮೇಡಮ್ ನಮ್ಮಿರ್ತಕ್ಕಂಥ ಶೂಗಳು, ಚಪ್ಪಲಿಗಳು ಎಲ್ಲದನ್ನು ಹಾಕಬೇಕು. ಇಷ್ಟಾಗಿ ಮೇಡಮ್ ಅದು ಹೆಂಗಾಗಿರುತ್ತೆ ಅಂದ್ರೆ ಮೇಡಮ್ ನಾವು ಕೂತ್ಕೊಳ್ತಕ್ಕಂಥ ರೀತಿ ಹೆಂಗೆ ಸಣ್ಣದಾಗಿ ಇಷ್ಟೆಲ್ಲ ಜೀವನ ಮಾಡಬೇಕು. 36 ವರ್ಷ ಇನ್ನ ದಬ್ಬೆದಾರಲ್ಲ ಇದ್ದಾರೆ. ಬೇರೆ ಸ್ಟೇಟ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಇವ್ರಿಗಂತ ಸೀನಿಯರ್ಗಳು ಆಫೀಸರ್ಸ್ ಆಗಿದ್ದಾರೆ, ಜೂನಿಯರ್ಸ್. ನಮ್ಮಲ್ಲಿ ಇರುವಂತ ಇದು ಎಲ್ಲಿ ಇಲ್ಲ. ತುಂಬಾ ನಾವು ರಿಟೈರ್ಡ್ ಆಗುವಾಗ 1 ಸ್ಟಾರ್ ಕೊಡ್ತಾರೆ ಸರ್, ಅದು ಅದೃಷ್ಟ ಸಿಕ್ಕಿದ್ರೆ. ಏನಾದರೂ ಹೇಳಿದ್ರೆ ಎಲ್ಲಿ ಇವರ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ಆತಂಕ ಇಲ್ಲಿನ ಸಿಬ್ಬಂದಿಗಳಿಗೂ ಇರುತ್ತೆ. ದಿನನಿತ್ಯ ಮೇಲಾಧಿಕಾರಿಗಳ ಕಿರುಕುಳ, ದರ್ಪ, ಕಡಿಮೆ ವೇತನ, ದಶಕಗಳ ಕಾಲ ದುಡಿದ್ರೂ ಬಡ್ತಿ ಕೊಡದ ವ್ಯವಸ್ಥೆಯಿಂದ KSRP ಸಿಬ್ಬಂದಿ ನೊಂದಿದ್ದಾರೆ, ಬೆಂದಿದ್ದಾರೆ. ಇವರ ನೋವು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳೋ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳಿತು. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ದುಡಿತಿರುವಂತ ಕೆಳವರ್ಗದ ಸಿಬ್ಬಂದಿಯ ನೋವು, ಹತಾಶೆಯನ್ನ ನೋಡಿದ್ರೆ, ಆದ್ರೆ ಇವರು ನೋವಲ್ಲೇನೋ ಇದ್ದಾರೆ. ಇವರ ಕುಟುಂಬ ವರ್ಗದವರು ನೆಮ್ಮದಿಯಾಗಿ ಇದ್ದಾರಾ? ಇವರಿಗೆ ಸರ್ಕಾರ ಕೊಟ್ಟಿರುವಂತ ಕ್ವಾರ್ಟರ್ಸ್ ಸೌಲಭ್ಯ ಚೆನ್ನಾಗಿದೆಯಾ? ಅದನ್ನ ಹೇಳದಿರೋದೇ ಲೇಸು ಬಿಡಿ. ಈ ಪೊಲೀಸ್ ಕ್ವಾರ್ಟರ್ಸ್ಗಳು ಎಷ್ಟು ಅಪಾಯಕಾರಿಯಾಗಿದೆ ಅಂದರೆ, ಕಾಮಗಾರಿ ಮಾಡುವಾಗಲೇ ಹಣ ನುಂಗ್ ಮೈ ಗಾಡ್